ಸರ್ ನಮಸ್ಕಾರ. ನಾವು ರೈತ ಅಭಿವೃದ್ಧಿ ಕೃಷಿ ಯೋಜನೆಯಿಂದ ನಿಮಗೆ ಗ್ರೀನ್ ಆರ್ಗಾನಿಕ್ ಎಂಬ ಒಂದು ಸಾವಯವ ಗೊಬ್ಬರನ ಕೊಟ್ಟಿದ್ವಿ. ನೀವು 2 ವರ್ಷದಿಂದ ನಿಮ್ಮ ತೋಟಕ್ಕೆ ಅದನ್ನ ಯೂಸ್ ಮಾಡಿದ್ದೀರಾ. ಸರ್ ಅದರಿಂದ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳ್ಬೋದಾ? ಒಂದು ವರ್ಷದಲ್ಲಿ ಒಮ್ಮೆ ಒಳ್ಳೆ ಬಂದಿದೆ. ಎರಡು ಸಲ ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಬಂದಿದೆ. ಈ ವರ್ಷ ಪರವಾಗಿಲ್ಲ, ಒಳ್ಳೆ ಬಂದಿದೆ. ನಿಮಗೆ ನಮ್ಮ ಗೊಬ್ಬರ ಹಾಕಿ ತೋಟ ತುಂಬಾ ಚೆನ್ನಾಗಿ ಫಸಲು ಬಂದಿದೆ ಅಂತ ಅನಿಸ್ತಾ ಇದೆ? ಅನಿಸ್ತದೆ, ತುಂಬ 100ರಲ್ಲಿ 70% ಅನಿಸ್ತದೆ ನನಗೆ. ಹೌದು. ಫಸ್ಟ್ ಟೈಮ್ ನೀವು ಎಷ್ಟು ಚೀಲ ತಗೊಂಡ್ರಿ ಸರ್ ನಮ್ಮ ಕಡೆಯಿಂದ? ಫಸ್ಟ್ ನಾನು 10 ಬ್ಯಾಗ್ ತಗೊಂಡಿದ್ದೆ. 2ನೇ ಸಾರಿ 50 ಬ್ಯಾಗ್ ತಗೊಂಡೆ. 3ನೇ ಸಾರಿ ನಾನು 70 ಬ್ಯಾಗ್ ತಗೊಂಡೆ. ಅದರಿಗೆ ಈ ವರ್ಷ ಒಳ್ಳೆ ಉಂಟು, ಫಸಲು ಸಹ ಉಂಟು. 6-7 ಗೊನೆ ಉಂಟು. ಹಾಗೆ ನಾನು ಬೇರೆ ಏನು ಹಾಕಲಿಲ್ಲ. ನಮ್ಮ ಗೊಬ್ಬರ ಮಾತ್ರ ಹಾಕಿದ್ರಿ? ಹೌದು, ಅದೇ. ಹೌದು, ನಾನು ಹಟ್ಟಿ ಗೊಬ್ಬರ ಸ್ವಲ್ಪ ಹಾಕಿದ್ದೆ. ಮತ್ತು ಇದು ಒಂದು 2 kg ಇದು, ಮತ್ತೊಂದು 100 ಗ್ರಾಂ ಪೊಟ್ಯಾಶ್ ಹಾಕಿದ್ದೆ. ನಮ್ಮ ಗೊಬ್ಬರ ಹಾಕಿ ನಿಮ್ಗೆ ಒಳ್ಳೆ ಫಸಲು ಬಂದಿದೆ? ಒಳ್ಳೆ ಫಸಲು ಬಂದಿದೆ ನಮಗೆ. ನಮ್ಮ ಗೊಬ್ಬರದೊಟ್ಟಿಗೆ ಬೇರೆ ಗೊಬ್ಬರ ಯಾವುದು ಹಾಕಿಲ್ಲ? ಇಲ್ಲ, ನಾವು ಹಾಕಲಿಲ್ಲ. ಬೇರೆಯವ್ರನ್ನ ಬಂದು ಕೇಳಿದೆ, ಎಂತ ಗೊಬ್ಬರ ಹಾಕಿದ್ವಿ? ನಾನು ಹೇಳಿದೆ, ತುಂಬ ಅಡ್ರೆಸ್ ಎಲ್ಲ ಕೊಟ್ಟೆ ನಿಮ್ಮದು. ತುಂಬ ಜನರಿಗೆ ನಾನು ಹೇಳಿದೆ, ಅದು ಎಂತ ಹಾಕಿದ್ದೀರಿ ಅಡಿಕೆ ಮರ ಒಳ್ಳೆ ಬಂದಿದೆ ಅಂತ ಕೇಳ್ತಾ ಇರ್ತಾರೆ ರೋಡಿನಲ್ಲಿ ಬರುವಾಗ ಬಂದು ನಿಲ್ತು. ಮೊದಲು ಏನು ಇರಲಿಲ್ಲ, ನಿಮ್ಮ ಗೊಬ್ಬರ ಹಾಕಿ ನನಗೆ ತುಂಬ ರಿಸಲ್ಟ್ ಎಲ್ಲ ಬಂದಿದೆ. ಅಡಿಕೆ ಮರ ಸಹ ಒಳ್ಳೆದುಂಟು. ತುಂಬ ಹಳದಿ ಥರ ಇತ್ತು, ಈಗ ಸ್ವಲ್ಪ ಹಸಿರು ಥರ ಉಂಟು. ನಿಮ್ಮ ಕಡೆಯಿಂದ ರೈತರಿಗೆ ಏನು ಮಾಹಿತಿ ಕೊಡ್ತೀರಿ ಸರ್? ರೈತರಿಗೆ ಹೇಳಿದೆ ನಾನು, ಇಂಥದ್ದು ಗೊಬ್ಬರ ಹಾಕಿ ನೀವು, ಅದು ನಾವು ಅದು ನೋಡಿ ಎಲ್ಲ ತಗೊಂಡು 2 ಸಲ ತಗೊಂಡಿದ್ದಾರೆ. ಮತ್ತು ನಂಬರ್ ಎಲ್ಲ ಕೊಟ್ಟಿದ್ದೇನೆ ನಿಮ್ಮದು. ನೀವು ಹೇಳೋದಕ್ಕೆ ಸುಮಾರು ರೈತರು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಾವು ಕೂಡ ಅವ್ರಿಗೆ ಗೊಬ್ಬರ ಕೊಟ್ಟಿದ್ದೀವಿ. ಅವರು ಕೂಡ ಕಾಲ್ ಮಾಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ರಿಸಲ್ಟ್ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ನಿಮಗೆ ತುಂಬ ಥ್ಯಾಂಕ್ ಯು ಸರ್. ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಿಮ್ಮಂಥವ್ರ ಆಶೀರ್ವಾದ ನಮ್ಮ ಕಂಪನಿ ಮೇಲೆ ಇರಬೇಕು, ನಮ್ಮ ಸಂಸ್ಥೆ ಮೇಲೆ ಅಂತ ಹೇಳ್ತಾ. ಓಕೆ ಸರ್, ಥ್ಯಾಂಕ್ ಯು ಸರ್.